ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಲ್ರೆಡಿ ಟೈಮ್ 12 ಆಗಿದೆ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಜಸ್ಟ್ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಂಡೇ, ಬೆಳಗ್ಗೆಯಿಂದ ಎಲ್ಲ ಕೆಲಸ ಮುಗ್ದಿದೆ, ಸ್ನಾನನೂ ಆಗಿದೆ, ಪಾಪು ಮಲಗಿದ್ದಾನೆ. ಸೊ ಪೂಜೆ ಮಾಡಬೇಕು. ನಮ್ಮತ್ತೆ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಬನ್ನಿ ಹೋಗೋಣ. ಪೂಜೆ ಎಲ್ಲ ಆಯಿತು. ಈಗ ಮಳೆ ಬರೋ ಹಾಗಾಗಿತ್ತು. ಸೊ ಬಟ್ಟೆ ಎಲ್ಲ ಮರ್ಚಿಡೋಣ ಅಂತ ಹೇಳಿ ಬಂದೆ. ಪಾಪು ಹೇಗೂ ಮಲಗಿದ್ನಲ್ಲ ಅಂತ ಬಟ್ಟೆ ಮರ್ಚಿಡೋ ಅಷ್ಟರಲ್ಲಿ ಪಾಪು ಆಲ್ರೆಡಿ ಎದ್ದಿದ್ದ. ಸೊ ನಮ್ಮತ್ತೆ ಹಿಡ್ಕೊಂಡಿದ್ರು. ಬಟ್ಟೆ ಎಲ್ಲ ಮರ್ಚಿಟ್ಟು ಎಲ್ಲ ಕ್ಲೀನಾಗಿ ವಾರ್ಡ್ರೋಬ್ಸ್ಗೆ ಎತ್ತಿಟ್ಬಿಟ್ಟು ಅವನಿಗೆ ಊಟಕ್ಕೆ ರೆಡಿ ಮಾಡಬೇಕಾಗಿತ್ತು. ಸೊ ರಾಗಿ ಸರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರಾಗಿ ಸರಿ ತಿನ್ನಿಸ್ಬೇಕು ಅವನಿಗೆ. ಸೊ ನಿಮಗೇನಾದರೂ ರಾಗಿ ಸರಿ ಪೌಡರ್ ಹೇಗೆ ಮಾಡೋದು ಅಂತ ಏನಾದರೂ ಬೇಕಿದ್ದರೆ ನನಗೆ ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಟೈಮ್ ಪೌಡ್ರ್ ಮಾಡಿಸ್ಬೇಕಾದ್ರೆ ನಿಮ್ಗೆ ಅದು ವೀಡಿಯೋನ ಡೀಟೇಲಾಗಿ ಹಾಕ್ತೀನಿ. ದೆನ್ ನಾನು ರಾಗಿ ಸರಿ ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂತ ಅಂದರೆ, ಆ್ಯಸ್ ಯೂಶುವಲ್ ಹಾಲು ಮತ್ತು ನೀರು ಎರಡೂ ಮಿಕ್ಸ್ ಮಾಡಿನೇ ನಾನು ಅವನಿಗೆ ರಾಗಿ ಸರಿ ಮಾಡೋದು. ಒಬ್ಬರು ಬರೀ ನೀರಲ್ಲಿ ಮಾಡ್ತಾರೆ, ಬಟ್ ನಾನು ಹಾಲಲ್ಲಿ ಮಾಡ್ತೀನಿ. ಸ್ವಲ್ಪ ಅವನಿಗೂ ಟೇಸ್ಟ್ ಇರುತ್ತೆ ಅಂತ ನಾನು ಇವಾಗಲ್ಲ, ಅವನಿಗೆ ಕೊಡುವಾಗಿಂದನೂ ನಾನು ಸಾಲಿಡ್ ಸ್ಟಾರ್ಟ್ ಮಾಡಿದಾಗಿಂದನೂ ನನಗೆ ಅವನು ಹಾಲಲ್ಲೇ ಮಿಕ್ಸ್ ಮಾಡಿ ಕೊಡ್ತಾ ಇರೋದು. ತುಪ್ಪನ ನಾನು ಈಗಲೇ ಹಾಕಲ್ಲ, ಅವನಿಗೆ ತಿನ್ನಿಸ್ಬೇಕಾದ್ರೆ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಆವಾಗ ತುಪ್ಪನ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಅವನಿಗೆ ಇವಾಗ ಹೇಗೆ ಕೊಡ್ತಾಯಿದ್ದೀನಿ ರಾಗಿ ಸರಿ ಅಂದರೆ, ಆಲ್ಮೋಸ್ಟ್ ಬಾಣಂತಿಯರಿಗೆ ಮುದ್ದೆ ಕೊಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಅವನಿಗೆ ಪ್ರಿಪೇರ್ ಮಾಡಿ ಈಗ ಕೊಡ್ತಾ ಇರೋದು. ಸ್ಟಾರ್ಟಿಂಗೆಲ್ಲ ನಾನು ಲಿಕ್ವಿಡ್ ಸ್ವಲ್ಪನೇ, ಅವನು 6 ಮಂತ್ಸಿಂದ ಸ್ವಲ್ಪನೇ ನಾನು ಕನ್ಸಿಸ್ಟೆನ್ಸಿ ತಿಕ್ಕಾಗಿ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ಸೊ ಈಗ ಈ ಥರ ಮಾಡಿ ತಿನ್ಸಿದ್ರೆ ಅವನು ಇಷ್ಟಪಟ್ಟು ತಿನ್ಕೋತಾನೆ. ಇದಾದಮೇಲೆ ಅವನ ಪಾಡಿಗೆ ಇದು ತಿನ್ಸಿದ್ಮೇಲೆ ಅವನ ಪಾಡಿಗೆ ಅವನು ಆಟ ಆಡ್ಕೊಂಡಿರ್ತಾನೆ. ಅದಾದಮೇಲೆ ನಿಮ್ಗೆ ಯಾರಾದರೂ ಬ್ರೈಡಲ್ ಎನ್ಕ್ವೈರೀಸು ಏನಾದರೂ ಮೇಕಪ್ ರಿಕ್ವೈರ್ಮೆಂಟ್ ಇದ್ದರೆ, ನಾನು ಆಲ್ರೆಡಿ ಹೇಳ್ದಂಗೆ ನಾನು ಬ್ರೈಡಲ್ ಮೇಕಪ್ ಆರ್ಟಿಸ್ಟ್. ನಿಮ್ಗೆ ಯಾರಿಗಾದರೂ ಮೇಕಪ್ ರಿಕ್ವೈರ್ಮೆಂಟ್ಸ್ ಇದ್ದರೆ, ಬ್ರೈಡಲ್ ನಾನ್ ಬ್ರೈಡಲ್ ಎನಿ ಅಕೇಶನ್ ಮೇಕಪ್ ರಿಕ್ವೈರ್ಮೆಂಟ್ ಇದ್ದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನಿಮಗೆ ಮೆನ್ಷನ್ ಮಾಡಿರ್ತೀನಿ, ನೀವು ಹೋಗಿ ಫಾಲೋ ಮಾಡಿ. ಬ್ರೈಡಲ್ ಆಫರ್ಸ್ ನಡೀತಾ ಇದೆ. ಪ್ಲೀಸ್ ಟು ಕಾಂಟ್ಯಾಕ್ಟ್. ನಿಮ್ಗೆ ಯಾರಿಗಾದ್ರೂ ರಿಕ್ವೈರ್ಮೆಂಟ್ ಇದೆ ಅಥವಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿಗಾದ್ರೂ ರಿಕ್ವೈರ್ಮೆಂಟ್ ಇದ್ದರೆ ಸಜೆಸ್ಟ್ ಮಾಡಿ. ಸೊ ನೋಡಿ, ಈಗ ಊಟ ಎಲ್ಲ ಆಗಿದೆ. ಅವನ ಪಾಡಿಗೆ ಕುತ್ಕೊಂಡು ಆಟ ಆಡ್ತಾ ಇರ್ತಾನೆ. ಆ್ಯಕ್ಚುಲಿ ನನ್ನ ಮಗ ಅಷ್ಟು ಕ್ರ್ಯಾಂಕಿ ಏನಿಲ್ಲ. ಅವನ ಪಾಡಿಗೆ ಅವನಿಗೆ ತಿನ್ಸಿದ್ರೆ ಆಟ ಆಡ್ಕೊಂಡಿರ್ತಾನೆ. ನಿದ್ದೆ ಬಂದಾಗ ಸ್ವಲ್ಪ ಅಳ್ತಾನೆ, ಮಗು ಕರ್ಕೊಂಡು ಮಲಗಿಸ್ತಾನೆ, ಆರಾಮಾಗಿ ನಿದ್ದೆ ಮಾಡ್ತಾನೆ. ಪೂಜೆ ಎಲ್ಲ ಮುಗಿಸಿ ನಾನು ಊಟ ಮಾಡಿ ಪಾಪಗೂ ಊಟ ಮಾಡಿಸಿ ಈಗ ಅವನ್ನ ಮಲಗಿಸೋಣ ಅಂತ ಹೇಳಿ ಕರ್ಕೊಂಡ್ಬಂದಿದ್ದೀನಿ. ಆಲ್ರೆಡಿ ಟೈಮ್ ಈಗ 4:30 ಆಗಿದೆ. ಸೊ ಬನ್ನಿ, ನಿಮಗೂ ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಫಸ್ಟ್ ಹಾಯ್ ಮಾಡಿ. ಇವನು ನನ್ನ ಮಗ ಜಿಯಾನ್ ಅಂತ. ಸೊ ಇವನಿಗೆ ಈಗ ಆಗಸ್ಟ್ ಬಂದರೆ 1 ಇಯರ್ ಆಗುತ್ತೆ. ಓಕೆ, ಈಸ್ ನಾಟ್ ಕಂಫರ್ಟಬಲ್. 1 ಇಯರ್ ಆಗುತ್ತೆ ಅವನಿಗೆ. ಈಗ ಆಗಸ್ಟ್ 1ಗೆ ಅವನಿಗೆ 1 ಇಯರ್ ಕಂಪ್ಲೀಟ್ ಆಗುತ್ತೆ. ಸೊ ಯಾ, ನಿಮಗೂ ಈ ವಿಡಿಯೋ ಅಂತ ಇನ್ಫಾರ್ಮೇಟಿವ್ ವಿಡಿಯೋ ಏನಿಲ್ಲ, ಜಸ್ಟ್ ಡೈಲಿ ವ್ಲಾಗ್ ಮಾಡಿದ್ದೀನಿ ಇವತ್ತು. ಸೊ ನಿಮಗೂ ಯಾವ್ಯಾವ ಥರ ಕಂಟೆಂಟ್ ಬೇಕು ಅಂತ ನೀವು ಕಾಮೆಂಟ್ ಮಾಡಿ. ಸೊ ನಾನು ಅದೇ ಥರ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.